ಭೂಮಿಯ ಮೇಲಿನ ಅತ್ಯಂತ ಸುಂದರವಾದಂಥ ಒಂದು ಪ್ರದೇಶದಲ್ಲಿ ಇವತ್ತು ನಾವು ಕಸವನ್ನು ಹೆಕ್ತಾ ಇದ್ದೀವಿ. ಕಾರವಾರವನ್ನು ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ. ಗೋವಾದ ಕಡೆಯಿಂದ ಬರುವಾಗ ಎಂಥ ಗ್ರ್ಯಾಂಡ್ ಎಂಟ್ರಿ ಇದೆ ಅಂತ ಹೇಳಿದ್ರೆ ಕಾರವಾರಕ್ಕೆ ಎರಡು ಕಡೆ ಗುಡ್ಡ ಇತ್ತು, ಒಂದು ಕಡೆ ಗುಡ್ಡ ಹೋಗ್ಬಿಟ್ಟದೀಗ. ಇದು ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಕಾಳಿ ನದಿ ನಮ್ಮನ್ನು ಕೈ ಮುಗಿದು ಭಾಳ ಆದರದಿಂದ ಸ್ವಾಗತಿಸ್ತದೆ. ಅಂಥ ಪ್ರದೇಶದಲ್ಲಿ ಜನನೋ ಪ್ರವಾಸಿಗರು ಈ ರೀತಿ ವಿಪರೀತವಾಗಿ ಕಸ ಹಾಕಿರೋದನ್ನು ನೋಡಿದರೆ ಒಂಥರ ದಿಗಿಲು ಹುಡ್ತದೆ. ನಾಗರಿಕ ಪ್ರಜ್ಞೆ ಅನ್ನೋದು ಬರಬೇಕು. ಈ ಭೂಮಿ ನಮಗೆ ನಮ್ಮ ಇಚ್ಛೆಗಳನ್ನು ಪೂರೈಸ್ಬೋದು, ಆದರೆ ಅವಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಎಷ್ಟು ದಿನ ಅಂತ ಸಹಿಸ್ತಾಳೆ. ಹಾಗಾಗಿ ಈ ಕಸವನ್ನು ಎಲ್ಲೋ ಒಂದು ಕಡೆ ಬಿಸಾಕೋದಕ್ಕಿಂತ ಕಸದ ಬುಟ್ಟಿಯಲ್ಲಿ ಹಾಕಿದರೆ ಅದರ ನಿಕಾಲೆ ಸರಿಯಾಗಿ ಆಗ್ತದೆ. ಇವತ್ತು ಲೋಡ್ ಗಟ್ಟಲಷ್ಟು ಕಸವನ್ನು ನೂರಾರು ಪಹರೆ ವೇದಿಕೆಯ ಕಾರ್ಯಕರ್ತರು ಅದನ್ನು ಹೆಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಗರಿಕ ಪ್ರಜ್ಞೆ ಬರಬೇಕು, ನಾಗರಿಕರು ಪ್ಲಾಸ್ಟಿಕ್ಕನ್ನು ಬಿಸಾಕಬಾರ್ದು ಅನ್ನುವಂಥ ಒಂದೇ ಒಂದು ಕಳಕಳಿಯ ವಿನಂತಿಯನ್ನು ತಾವು ನಿಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೀವಿ. ಸ್ವಚ್ಛತೆ ವಿಷಯವಾಗಿ ಹೇಳಬೇಕಾದ್ರೆ ಇಲ್ಲಿ ಏನಾಗಿದೆ ಹೇಳಿದ್ರೆ, ಕಾರವಾರ ನಗರ ಮತ್ತು ಇಲ್ಲಿ ಸದಾಶಿವಗಢ ಹೀಗೆ ಬೇರೆ ಬಿಣ್ಗ ಬೇರೆ ಬೇರೆ ಕಡೆಗೆ ಆ ಊರಿನವರು ಅಥವಾ ಪಂಚಾಯತ್ನವರು ಕ್ಲೀನಿಂಗ್ ಮಾಡ್ತಾರೆ, ಸ್ವಚ್ಛತೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಹೈವೇ ರೋಡ್ನಲ್ಲಿ ಸ್ವಚ್ಛತೆ ಯಾರೂ ಮಾಡೋದಿಲ್ಲ. ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದ್ರ ಬಗ್ಗೆ ಇದು ಅವಶ್ಯ ಉಂಟು. ಯಾಕೆ ಹೇಳಿದ್ರೆ ಬರೀ ಪ್ಲಾಸ್ಟಿಕ್ಗಳ ರಾಶಿ ಜಾಸ್ತಿ. ಈಗ ನಾವು ನೋಡಿದ್ದೇವೆ, 2 ಗಾಡಿ ಫುಲ್ ಆಗ್ತೇ ಉಂಟು ಇವತ್ತೇ. ಸೊ ಈ ರೀತಿಯಲ್ಲಿ ಉಂಟು. ಸ್ವಲ್ಪ ಎಚ್ಚರ ವಹಿಸಿ ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಬಗ್ಗೆ ಏನು ಒಂದು ಏನಾದರೂ ಒಂದು ಉದ್ದೇಶ ಇಟ್ಟು ಇದು ಕ್ಲೀನಿಂಗ್ ಮಾಡಲೇಬೇಕು, ಇಲ್ಲಾದರೆ ಆಗೋದಿಲ್ಲ. ಇದು ನಮ್ಮ ರೋಡಲ್ಲಿ ತುಂಬ ಇದು ಆಗ್ತದೆ. ನಾವು ಬೇರೆ ಕಡೆ ಎಲ್ಲ ನೋಡಿದ್ರೆ ನಮ್ಮ ಇದರಲ್ಲಿ ಎಂಥದ್ದು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಲಕ್ಷ್ಯ ಕೊಡ್ತಾ ಇಲ್ಲ. ಅಸಲಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಬಾಕಿ ಯಾವ ಡಿಪಾರ್ಟ್ಮೆಂಟ್ ಬರ್ತದೆ, ಇಲಾಖೆಗಳು ಬರ್ತದೆ, ಆ ಇಲಾಖೆಗಳೆಲ್ಲ ಮನಸ್ಸು ಮಾಡಿ ಈ ಸ್ವಚ್ಛತೆ ಬಗ್ಗೆ ಹೈವೇ ರೋಡ್ ಕ್ಲೀನಿಂಗ್ ಬಗ್ಗೆ ವ್ಯವಸ್ಥೆ ಮಾಡಬೇಕಂತ ನಾನು ಕಳ್ಕೊಳ್ಳಿ ವಿನಂತಿ.